ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ದಿವಸ ತುಂಬ ವಿಶೇಷವಾಗಿ ಬಂದಿರುವಂಥ ಶ್ರವಣ ನಕ್ಷತ್ರ. ಹಾಗಾಗಿ ಅಂದಿನ ದಿವಸ ನಾವು ಈ ಒಂದು ಕನಕದಾರ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗಾಗಲೇ ಮಾಡ್ತಾ ಇದ್ದೀರಿ ಅಂತಂದರೆ ಇನ್ನೂ ಒಳ್ಳೆಯದು. ಈ ಕನಕದಾರ ಪುಸ್ತಕದಲ್ಲಿ ನಮಗೆ 21 ಸ್ತೋತ್ರಗಳಿರುತ್ತೆ. ಪ್ರಾರಂಭದಲ್ಲಿ ನಿಮಗೆ ಗೊತ್ತಿರುವಂಥದ್ದೇ ಅಂಗಮಹರೆ ಪುಳಕ ಭೂಷಣ ಮಾಶ್ರಯಂತಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು. 21 ಸ್ತೋತ್ರಗಳು ಬರುತ್ತೆ. ಕೆಲವೊಂದು ಬುಕ್ಗಳಲ್ಲಿ 23 ಇರುತ್ತೆ, 19 ಇರುತ್ತೆ. 23 ಏನಕ್ಕಪ್ಪ ಅಂತಂದರೆ ಒಂದು ಸ್ವಲ್ಪ ರಿಪೀಟ್ ಆಗಿರುತ್ತೆ ಅಷ್ಟೇ, 1-2. ಹಾಗಾಗಿ ಸರಿಯಾಗಿ ನೋಡಿ ತೆಗೆದುಕೊಳ್ಳಿ. 21 ಸ್ತೋತ್ರ ಇರುವಂಥದ್ದನ್ನೇ ನೋಡಿ ತೆಗೆದುಕೊಳ್ಳಿ, ಅದು ಸರಿಯಾಗಿರುತ್ತದೆ. ಈ ಒಂದು ಪೂಜೆ ನಾವು ಏನಕ್ಕಪ್ಪ ಮಾಡಬೇಕು ಅಂತಂದರೆ, ಕನಕದಾರ ಸ್ತೋತ್ರದಲ್ಲಿ ಏನಪ್ಪ ಅಂದರೆ, ವಿಶೇಷವಾಗಿ ಶಂಕರಾಚಾರ್ಯರು ಒಬ್ಬರ ಮನೆಗೆ ಭಿಕ್ಷೆಗೆ ಅಂತ ಹೋಗಿರ್ತಾರಂತೆ. ಅಲ್ಲಿ ಅವ್ರ ಮನೇಲಿ ಏನೂ ಇರೋದೇ ಇಲ್ಲ. ಆಗ ಒಂದೇ ಒಂದು ಬೆಟ್ಟದ ನಲ್ಲಿಕಾಯಿ ಇರ್ತಂತೆ. ಆಗ ಶಂಕರಾಚಾರ್ಯರಿಗೆ ಕೊಟ್ಟಾಗ ಶಂಕರಾಚಾರ್ಯರು ಅದನ್ನು ತಿಂದ್ಬಿಟ್ಟು ಕನಕದಾರ ಸ್ತೋತ್ರ ಹೇಳ್ತಾರಂತೆ ಅಲ್ಲಿ ನಿಂತ್ಕೊಂಡು. ಆಗ ಲಕ್ಷ್ಮಿ ತುಂಬಾ ಖುಷಿಯಾಗಿ ಲಕ್ಷ್ಮಿ ಒಂದು ಚಿನ್ನದ ಮಳೆನೇ ಸುರಿಸ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಇದನ್ನು ನೀವು ಒಂದು ವ್ರತ ಅಂತ ಮಾಡ್ದೇನೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅಂದರೆ ವಾರ ನಮಗೆ ಯಾವಾಗೆಲ್ಲ ಆಗುತ್ತೋ, ಮಂಗಳವಾರ, ಶುಕ್ರವಾರ, ಆ ಒಂದು ವಿಶೇಷ ದಿನಗಳಲ್ಲಿ ನಾವು ಈ ಒಂದು ಕನಕದಾರ ಸ್ತೋತ್ರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿವತ್ತು ವ್ರತದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾವು 21 ಅಷ್ಟದಳ ರಂಗೋಲಿನ ಹಾಕ್ಕೋಬೇಕು. ಪುಟ್ಟದಾಗಿ ಹಾಕ್ಕೋಬೇಕಾಗುತ್ತೆ. ಇದನ್ನು ದೇವರ ಮನೆಯಲ್ಲೇ ಮಾಡಿ. ನೋಡಿ, ವಿಶೇಷವಾಗಿ ನಾನು ಮಧ್ಯದಲ್ಲಿ ಶ್ರೀಮ್ ಅಂತೇಳಿ ಅಮ್ಮನವರ ಒಂದು ಚಿತ್ರವನ್ನು ಬರೆದಿದ್ದೇನೆ, ರಂಗೋಲಿ ಹಾಕಿದ್ದೇನೆ. ಕೆಳಗೆ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೋಸ್ಕರ 21 ರಂಗೋಲಿ ಹಾಕ್ಕೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಯಾವ ಥರ ಪ್ಲೇಸ್ ಇರುತ್ತೋ ಅದು ತಕ್ಕಂತೆ ಹಾಕ್ಕೊಳ್ಳಿ. ಒಂದು ಪಕ್ಷ ನಿಮ್ಮ ಮನೆ ದೇವ್ರ ಮನೆ ತುಂಬ ಚಿಕ್ಕದಪ್ಪ ಇರೋದಕ್ಕೆ, ಅಲ್ಲಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂದರೆ ಇದಕ್ಕೆ ಅಂತಲೇ ಒಂದು ಮಣೆ ಸಿದ್ಧತೆ ಮಾಡ್ಕೊಳ್ಳಿ. ಆರಾಮಾಗಿ ನೀವು ಮನೇಲಿ ಚಿತ್ರವನ್ನು ಬರೆದಿಟ್ಟು ನೀವು ಪೂಜೆನೂ ಪ್ರಾರಂಭ ಮಾಡ್ಬೋದು. ಈ ಪೂಜೆಗೆ ವಿಶೇಷವಾಗಿ ಆ ಥರ ಏನಿಲ್ಲ. ಒಂದು ಲಕ್ಷ್ಮಿ ಫೋಟೋ ಇದ್ರೂ ಸರಿಯೇ ಅಥವಾ ವಿಗ್ರಹ ಇದ್ರೂ ಸರಿಯೇ ನಾವು ಈ ಒಂದು ಪೂಜೆನೂ ಪ್ರಾರಂಭ ಮಾಡ್ಬೋದು. ಇದನ್ನು ನಾವು ಎಷ್ಟು ದಿವಸಗಳು ಮಾಡಬೇಕು ಅಂತಂದರೆ 21 ದಿವಸಗಳು ನಾವು ಈ ಒಂದು ಪೂಜೆ, 21 ದಿವಸ ಅಥವಾ 21 ವಾರ, ಪ್ರತಿ ಶುಕ್ರವಾರ ನಾವು ಈ ಒಂದು ವಿಶೇಷವಾಗಿ 21 ವಾರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಧ್ಯದಲ್ಲಿ ಒಂದು ವಾರ ತಪ್ಪು ಅಂದರೆ ಪರವಾಗಿಲ್ಲ, ಊರಿಗೆ ಹೋಗ್ತೀವಿ ಅಂತನೋ ಅಥವಾ ಸೂತ್ಕ ಬಂತು ಅಂತನೋ ಮತ್ತೊಂದು ಏನೇ ಕಾರಣ ಆದರೂ ಪರವಾಗಿಲ್ಲ, ಆ ಒಂದು ವಾರ ಬಿಟ್ಟು ಅದರ ನಂತರದ ವಾರದಲ್ಲಿ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಪೂಜೆಯ ಸಂದರ್ಭದಲ್ಲಿ ನಿಮಗೆ ಬನ್ನಿ ಪತ್ರೆ ಸಿಕ್ಕರೆ ಬನ್ನಿ ಪತ್ರೆಯಿಂದ ಅಲಂಕಾರ ಮಾಡಿ ತುಂಬಾ ಒಳ್ಳೆಯದು. ಹಾಗೆ ನಾನು ನೋಡಿ ಒಂದು ತಟ್ಟೆಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಶ್ರೀಮ್ ಅಂತೇಳಿ ನಾನು ವಿಳೆದೆಲೆ ಮೇಲೆ ಅಕ್ಷರವನ್ನು ಬರೆದು ಅದ್ರ ಮೇಲೆ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ. ಗೆಜ್ಜೆ ಉಸಿರು ಹಾಕಿದ್ದೇನೆ. ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಹಾಕಿಕೊಳ್ಳುವಂಥ ಒಂದು ಬಂಗಾರ ಏನೋ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಹಾಕಿ ಪೂಜೆ ಮಾಡಿ. ಯಾಕಂದರೆ ಇದು ಕನಕದಾರ ಸ್ತೋತ್ರ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಬಂಗಾರ ಹಾಕಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಈ ಪೂಜೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ಥರ ಏನಿಲ್ಲ. ಸಂಜೆಯ ಸಮಯದಲ್ಲಿ ನಿಮಗೆ ಸೂರ್ಯಾಸ್ತ ನಂತರದಲ್ಲಿ ನೀವು ಪೂಜೆ ಮಾಡ್ಕೋಬೋದು. ತುಂಬ ವಿಶೇಷವಾದದ್ದು. ತುಂಬ ಕಟ್ಟುನಿಟ್ಟಾಗಿ ಪೂಜೆ ಮಾಡಬೇಕು ಆ ಥರ ಇರೋದಿಲ್ಲ. ತುಂಬ ಸರಳವಾಗಿ ಮಾಡುವಂಥದ್ದು. ನಾವು ಹೆಂಗೆ ಲಲಿತಾ ಸಹಸ್ರನಾಮವನ್ನು ಪ್ರತಿ ಶುಕ್ರವಾರ ಹೇಳ್ಕೊಳ್ತೀವೋ ಅದೇ ರೀತಿಯೇ ಕನಕದಾರ ಸ್ತೋತ್ರವನ್ನು ಕೂಡ ನಾವು ಹೇಳ್ಕೋಬೋದು. ನೋಡಿ, ಪೂಜೆ ಸಿದ್ಧತೆ ಆದ ನಂತರದಲ್ಲಿ ನಾವು ಊದಿನ ಕಡ್ಡಿಯನ್ನು ಬೆಳಗಿ ಅದರ ನಂತರದಲ್ಲಿ ಧೂಪವನ್ನು ಹಚ್ಚಿ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈ ಅರ್ಚನೆಗೆ ನಾನು ಮಲ್ಲಿಗೆ ಹೂ ಮತ್ತು ಕುಬೇರ ಕಾಯಿನನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಆದರೆ ನೀವು 5 ರೂಪೀಸ್ ಕಾಯಿನ್ ಸಿದ್ಧತೆ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಪ್ರತಿ ವಾರವೂ ಕಾಯಿನನ್ನು ಬದಲಾವಣೆ ಮಾಡಬೇಕು ಆ ಥರ ಏನಿಲ್ಲ. ನೀವು 21 ಕಾಯಿನ್ ಏನು ನೀವು ಪ್ರಾರಂಭದಲ್ಲಿ ನೀವು ಅದನ್ನೆಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿರ್ತೀರೋ, ಪೂಜೆ ಮುಗಿಯೋವರೆಗೂ ಕೊನೆಯವರೆಗೂ ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಪ್ರತಿ ವಾರವೂ ಮಾಡಿ ತೆಗೆದಿಡಿ, ಮತ್ತೆ ನಂತರದಲ್ಲಿ ಮುಂದಿನ ವಾರ ತೆಗೆದಿಟ್ಕೋಬೋದು, ಮುಂದಿನ ವಾರ ಉಪಯೋಗಿಸ್ಕೋಬೋದು. ಇದೇ ರೀತಿಯೇ ಮಾಡಬಹುದು. ಆಮೇಲೆ ಇನ್ನು ದೀಪಾರಾಧನೆ ಅಂತ ಬಂದಾಗ ನಿಮಗೆ ನೆಲ್ಲಿಕಾಯಿ ಸಿಕ್ಕರೆ ನೆಲ್ಲಿಕಾಯಿಂದ ದೀಪಾರಾಧನೆ ಮಾಡಿ. ನನಗೆ ನೆಲ್ಲಿಕಾಯಿ ಸಿಗದೇ ಇರೋ ಕಾರಣ 2 ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಆ ಒಂದು ತುಪ್ಪದ ದೀಪಕ್ಕೆ ನಾನು ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡ್ತಿದ್ದೇನೆ. ಯಾಕಂದರೆ ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ನಾವು ಲವಂಗ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಆ ಒಂದು ಕಾರಣಕ್ಕೋಸ್ಕರ ನೋಡಿ, ಇದು ನಾವು ಏನು ಮಾಡಬೇಕು ಅಂತಂದರೆ, ಮೊದಲು ನಾವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಾವು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ ಗಣೇಶನ ಸ್ಮರಣೆ ಮಾಡಿಕೊಂಡು ಗರಿಕೆಯನ್ನಿಟ್ಟು ನಂತರದಲ್ಲಿ ಗಣೇಶನಿಗೆ ನೀವು ಒಂದು ಕೋರಿಕೆ ಮಾಡಿಕೊಂಡು ಯಾವುದು ವಿಘ್ನಗಳು ಬರಬಾರ್ದು ಅಂತೇಳಿ ಆಮೇಲೆ ನೀವು ಈ ಒಂದು ಸ್ತೋತ್ರವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೋಡಿ, ಪ್ರತಿ ಒಂದು ರಂಗೋಲಿಯ ಮೇಲೂ ಕೂಡ ನೀವು ಒಂದೊಂದು ಕಾಯಿನನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದೊಂದು ಹೂವನ್ನು ಇಡ್ತಾ ಒಂದೊಂದು ಸ್ತೋತ್ರವನ್ನು ಹೇಳ್ಕೊಂಬರ್ಬೇಕು. ಈ ಕನಕದಾರ ಸ್ತೋತ್ರದಲ್ಲಿ 21 ಸ್ತೋತ್ರ ಅಲ್ವ ಇರೋದು.
ಒಂದೊಂದು ಸ್ತೋತ್ರವನ್ನು ಹೇಳ್ಕೊಂಡು 21ಕ್ಕೆ ನೀವು ಮುಕ್ತಾಯ ಮಾಡಬೇಕು. ಪ್ರತಿ ವಾರವೂ ಇದೇ ಮಾಡಬೇಕು. ಒಂದೊಂದು ರಂಗೋಲಿಗೆ ಒಂದೊಂದು ಸ್ತೋತ್ರ, ಅಲ್ಲಿಗೆ 21 ರಂಗೋಲಿಗೆ 21 ಸ್ತೋತ್ರ ಅಂತೇಳಿ ಹೇಳ್ಕೋಬೇಕು. ಅದೆಲ್ಲ ಆದ ನಂತರದಲ್ಲಿ ಕೊನೆಯಲ್ಲಿ ನಾವು 2 ತುಪ್ಪದ ದೀಪ ಏನು ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅಥವಾ ನಲ್ಲಿಕಾಯಿ ದೀಪ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ ಒಂದು ದೀಪಾರಾಧನೆ ಮಾಡಿ ಮಂಗಳಾರತಿ ಮಾಡಬೇಕು. ಇನ್ನು ಪ್ರಸಾದ ಅಂತ ಬಂದಾಗ ಹಾಲನ್ನು ಇಡ್ಬೋದು, ಹಾಲಿಗೆ ಬೆಲ್ಲವನ್ನು ಹಾಕಿ ನೀವು ಪ್ರಸಾದವಾಗಿ ಇಡ್ಬೋದು. ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಮಕ್ಕಳಿಗೆ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಕಲ್ ಸಕ್ಕರೆ ಆಗಿರ್ಬೋದು, ಕಡಲೆ ಬೆಲ್ಲ ಆಗಿರ್ಬೋದು, ಈ ಥರ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತುಗಳನ್ನ ಒಂದು ಪ್ರಸಾದವನ್ನು ಇಡ್ಬೋದು. ಆಮೇಲೆ ನಿಮಗೆ ಏನೋ ಪ್ರಸಾದ ಮಾಡ್ಕೊಳ್ಳೋಂಥ ನಿಮಗೆ ಶಕ್ತಿಗೆ ಅನುಗುಣವಾಗಿ ಪ್ರಸಾದವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಕೇಸರಿ ಬಾತ್ ಮಾಡ್ಬೋದು, ಪಾಯಸ ಮಾಡ್ಬೋದು. ಆವತ್ತಿನ ದಿವಸ ನೀವೇನೋ ವಿಶೇಷ ಪ್ರಸಾದ ಮಾಡಿದರೆ ಅದೇ ಒಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ಕನಕದಾರ ಸ್ತೋತ್ರವನ್ನು ನೀವು ಎಷ್ಟು ನಂಬಿಕೆ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿರ್ತೀರೋ ಅಷ್ಟೇ ನಿಮಗೆ ಐಶ್ವರ್ಯ, ಧನ, ಸೌಭಾಗ್ಯ, ಮನಃಶಾಂತಿ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಇದು ನೀವು ಒಂದು 2-3 ವಾರ ಮಾಡೋದ್ರೊಳಗೆ ನಿಮ್ಮಲ್ಲಿ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತದೆ. ನೀವೇ ನೋಡ್ತೀರಾ, ಇದು ತುಂಬ ಚೇಂಜಸ್ ಆಗುತ್ತೆ. ಈ ಒಂದು ಸ್ತೋತ್ರ ಮಾತ್ರ ತುಂಬ ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು. ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ಇಂಥರೇ ಮಾಡಬೇಕು ಆ ಥರ ಏನಿರೋದಿಲ್ಲ, ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆ ಮಾಡ್ಬೋದು. ಈ ಥರ ರಂಗೋಲಿ ಹಾಕಿ ದೇವರ ಮನೆಯಲ್ಲೇ ನೀವು ಸಪ್ರೇಟಾಗಿ ಪೂಜೆ ಮಾಡಬೇಕು ಅಂತೇನಿಲ್ಲ. ಹೆಂಗಿದ್ರೆ ಶುಕ್ರವಾರ ಎಲ್ಲ ಬೆಳಗ್ಗೆ ನೀವು ನಾರ್ಮಲ್ ಪೂಜೆ ಮಾಡ್ಕೊಂಡಿರ್ತೀರಿ, ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿರ್ತೀರಿ, ವಿಗ್ರಹವನ್ನು ಇಟ್ಟೆಲ್ಲ ಪೂಜೆ ಮಾಡಿರ್ತೀರಿ. ಅದರ ಮುಂದೆ ದೇವರ ಮನೆಯಲ್ಲಿ ಚಿಕ್ಕದಾಗಿ ನಮಗೆ ಒಂದು ರಂಗೋಲಿ ಹಾಕಿ ಪ್ರತಿಯೊಂದು ರಂಗೋಲಿನೂ ನೋಡ್ತಾ ಒಂದು ಅರಿಶಿನ ಕುಂಕುಮ ಇಡ್ತಾ ಒಂದು ಕಾಯಿನನ್ನು ಇಡ್ತಾ ಒಂದೊಂದು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ತಾ ನೀವು ನಂತರದಲ್ಲಿ ಕೊನೆಯಲ್ಲಿ ಮಂಗಳಾರತಿ ಮಾಡಿ. ಇಷ್ಟೇ ಮಾಡಬೇಕಾಗಿರುವಂಥದ್ದು. ತುಂಬ ಸರಳವಾದದ್ದು, ಅಷ್ಟೇ ನಮಗೆ ಹೆಚ್ಚಿನ ಫಲ ಕೊಡುವಂಥದ್ದು. ಅದರಲ್ಲೂ ನೀವು ಇವಾಗ ಪ್ರಾರಂಭ ಮಾಡಿದ್ರೆ ಅದು ನಾವು ಮುಗಿಸೋಷ್ಟಾಗಿ 21 ವಾರ ಅಂತ ಅಂದರೆ ಮಧ್ಯದಲ್ಲಿ ಅದು ಇದು ಪೀರಿಯಡ್ಸು ಅದು ಇದು ಅಂತ ಅಂದ್ಕೊಂಡು ನಾವು ಹೆಚ್ಚು ಕಡಿಮೆ ನಮಗೆ ಕಾರ್ತಿಕ ಮಾಸನೇ ಬಂದ್ಬಿಡುತ್ತೆ. ಅಂದರೆ ನಮಗೀಗ ವರಮಹಾಲಕ್ಷ್ಮಿ ಹಬ್ಬ ಆಗಿ ಶ್ರಾವಣ ಮಾಸ ಮುಗಿದು ನಂತರದ ಸಮಯವನ್ನು ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಹೀಗೆ ಮುಗಿಸ್ಬೇಕು ಅಂತೇನಿಲ್ಲ, ನೀವು ಬೇಕಾದ್ರೆ ಜೀವನ ಪರ್ಯಂತನೂ ಕೂಡ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆ ರೀತಿಯಾಗಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಇವತ್ತು ನಿಮಗೆ ಕನಕದಾರ ಸ್ತೋತ್ರ ಪೂಜೆಯ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಹಾಗೆ ನೋಡಿ, ಈಗಾಗಲೇ ನಾನು ನಿಮಗೆ ಈ ವಸ್ತುಗಳ ಬಗ್ಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಚತುರ್ಭುಜ ಪಾದಗಳು ಮತ್ತು ಬ್ಯಾಗ್ ಆಗಿರ್ಬೋದು, ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಒಂದು ಹಬ್ಬಗಳಿಗೋಸ್ಕರನೇ ತೆಗೆದುಕೊಂಡಿರೋಂಥ ಇದೇನೀಗ ಚತುರ್ಭುಜ ಹಸ್ತಪಾದಗಳಿದಾವೆ, ಅದರಲ್ಲಿ ನೀವು ಯಾವುದೇ ರೀತಿ ತೆಗೆದುಕೊಂಡಿದ್ರು ಕೂಡ ಅದ್ರ ಜೊತೆಲಿ ಅವರೊಂದು ಬಾಕ್ಸನ್ನು ಕೂಡ ಗಿಫ್ಟಾಗಿ ನಿಮಗೆ ಕಳಿಸ್ಕೊಡ್ತಾರೆ. ಇದರಾದ ಒಂದು ಈಗಾಗಲೇ ವಿಡಿಯೋ ಮೂಲಕ ನಂಬರ್ ಕೂಡ ಹಾಕಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮಗೆ ಏನಾದ್ರು ಅವಶ್ಯಕತೆ ಇತ್ತು, ನೀವು ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇದರಲ್ಲಿ ನಾನು 3 ನಂಬರ್ ಹಾಕಿರ್ತೇನೆ. ಒಂದು ಸುಧಾ ಅನ್ನೋರ ನಂಬರ್ ಒಂದು ಹಾಕಿರ್ತೇನೆ, ಮತ್ತು ನಂದೊಂದು ನಂಬರ್ ಹಾಕಿರ್ತೇನೆ. ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಬೇಡಿ, ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಹಾಗೆ ಈಗ ಶುಕ್ರವಾರ ಪೂಜೆ ಮಾಡಿರ್ತೀರಿ ಅಂದರೆ ಶನಿವಾರ ನೀವು ಏನು ರಂಗೋಲಿ ಹಾಕಿರ್ತೀರೋ ಆದಷ್ಟು ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕಿ ಅದನ್ನು ಒಂದು ಬಟ್ಟೆಯಿಂದ ಒರೆಸಿ ಯಾವುದಾದ್ರೂ ಗಿಡಕ್ಕೆ ಹಾಕಿ ಆ ಹಿಟ್ಟನ್ನು ನಂತರ ಆ ಕಾಯಿನನ್ನು ತೆಗೆದಿಟ್ಕೊಂಡ್ಬಿಟ್ಟು ಆ ದೇವ್ರ ಮನೇಲೇ ಇಟ್ಬಿಡಿ. ಕಾಯಿನ 21 ಕಾಯಿನ್ ಏನಿರುತ್ತೆ ದೇವ್ರ ಮೇಲೆ ಇಡಿ. ನಂತರ ಮತ್ತೆ ಬರುವ ಶುಕ್ರವಾರ ನೀವು ಅದೇ ಒಂದು ಕಾಯಿನನ್ನು ಸಹ ಉಪಯೋಗಿಸ್ಕೊಂಡು, ಆ ನಾಣ್ಯ ಉಪಯೋಗಿಸ್ಕೊಂಡು ನೀವು ಒಂದು ಅರ್ಚನೆ ಮಾಡ್ಬೋದು. ಈ ರೀತಿಯಾಗಿ ನೀವು ಪ್ರತಿ ಶುಕ್ರವಾರ ಮಾಡ್ಕೊಳ್ತಾ ಬನ್ನಿ, ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.